ಸೊ ಇವಾಗ ಮಾತಾಡ್ತಾ ಹೇಳಿದ್ರೆ ತಪ್ಪು ಮಾಡಿದರೆ 100% ದರ್ಶನ್ಗೆ ನಾವು ಫ್ಯಾನ್ ಆದರೂ ಕೂಡ ಶಿಕ್ಷೆ ಆದರೂ ನಾವು ಒಪ್ಕೊಳ್ತೀವಿ, ಶಿಕ್ಷೆ ಆಗಲಿ ಅನ್ನೋದು ಹೇಳ್ತಾರೆ. ಅಂದರೆ ತಪ್ಪಾಗಿದ್ರೆ ಅವ್ರ ಕಡೆಯಿಂದ. ಇನ್ನು ಕೆಲವು ವರ್ಗದ ಫ್ಯಾನ್ಸ್, ದರ್ಶನ್ ಅವ್ರ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ನಮ್ಮ ಬಾಸ್ ಇರೋದೇ ಹಿಂಗೆ, ಹೌದು ಮಾಡಿದ್ದಾರೆ ಏನಿವಾಗ, ಇಬ್ರು ಹೆಣ್ತಿರು ಏನಿವಾಗ, ಅದು ಇನ್ನೂ ಬೇಕಾದ್ರೆ ಇನ್ನೊಂದು ಮಾಡಿ ಹೋಗ್ತಾರೆ ಏನಿವಾಗ ಅನ್ನೋ ವರ್ಗದ ಫ್ಯಾನ್ಸ್ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಂದರೆ ಇನ್ನೊಂದು ಏನಂದರೆ, ಮರ್ಡ್ರು ಮಾಡೋ ರೇಂಜ್ಗಂತೂ ಆ ಲೆವೆಲ್ಗೆ ಅವ್ರು ಇಳಿದಿಲ್ಲ ಸರ್. ಏನಕ್ಕೆ ಅಂದರೆ ಸುಮ್ಮನೆ ಇವತ್ತು ಅಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಕಷ್ಟ ಸರ್. ಈಗ ನಾನೇ ಈಚೆ ಎಲ್ಲಾದರೂ ಹೋಯ್ತು ಅಂದರೆ, ನಾನು ಮಾಡಿರೋದು 5 ಸಿನಿಮಾ, ಅದರಲ್ಲಿ ನಂದು ರಿಲೀಸ್ ಆಗಿರೋದು 2 ಸಿನಿಮಾ. ಆದರೂ ಸರ್ ನಮ್ಮ ದರ್ಶನ್ ಸರ್ ಥರ ಇದ್ದೀರಾ ಸರ್ ನೀವು ನೋಡೋದಕ್ಕೆ, ಅಟ್ಲೀಸ್ಟ್ ಅವರು ಅಂತೂ ಸಿಗ್ತಾಯಿಲ್ಲ, ನಾವು ಒಂದೇ ಒಂದು ಫೋಟೋ ಆದರೂ ಕೊಡಿ ಸರ್, ಆಮೇಲೆ ನಾವು ಫಂಕ್ಷನ್ ಮಾಡ್ತಾಯಿದ್ದೀವಿ ಬನ್ನಿ ಸರ್, ಆಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ ನೋಡಿ ಸರ್ ಅಂತ ಬರ್ತಾರೆ. ಅಂದರೆ ನಾನು ಅದೇ ಅನ್ಕೋತಾ ಇರ್ತೀನಿ, ನಾನು ಅವ್ರಿಗೇನೂ ಮಾಡಿಲ್ಲ, ಹೊಸ್ದಾಗಿ ಪರಿಚಯ ಆಗಿರ್ತಾರೆ, ಆದರೂ ಒಂದು ಅಭಿಮಾನ ಇಟ್ಟು ಬಂದು ಮಾತಾಡಿಸ್ತಾರಲ್ಲ, ಅದು ಕಲಾವಿದರುಗಳಿಗೆ ಮಾತ್ರ ಸಾಧ್ಯ ಒಂದು. ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಜನಗಳು ಹೋಗ್ತಾರೆ, ದೇವ್ರನ್ನ ಅಯ್ಯೋ ತಿಮ್ಮಪ್ಪ ಕಾಪಾಡಪ್ಪ ಈ ಥರ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಮನೆ ಬಾಗಿಲ ಹತ್ರ ಸರ್ ಏನಿಲ್ಲ ಅಂದರೂ 300-400 ಜನ ನಿಂತ್ಕೊಂಡಿರ್ತಾರೆ ಸರ್ ದಿನ.